ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದ ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ. ಈ ಹಿಂದಿನ ದಿನಗಳಲ್ಲಿ ಹರಿಕಥಾಮೃತ ಸಾರದ 2ನೇ ಪದ್ಯವನ್ನು ಜಗನ್ನಾಥದಾಸರು ಆ ಮಹಾಲಕ್ಷ್ಮೀದೇವಿ ಸಂತೈಸಿ ಈ ಗ್ರಂಥ ಕಾರ್ಯ ನಿರ್ಮಾಣ ಕಾರ್ಯ ಅದು ಪರಿಪೂರ್ಣವಾಗಿ ನಿರ್ವಿಘ್ನವಾಗಿ ಆಗುವಂತೆ ಸಂತೈಸಲಿ ಎನ್ನುವಂತೆ ಪ್ರಾರ್ಥನೆ ಮಾಡಿದ ಲಕ್ಷ್ಮೀದೇವಿಯ ಸ್ತೋತ್ರ ಭಾಗವನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಮುಂದಿನ 3ನೇ ಪದ್ಯದ ಚಿಂತನೆಯನ್ನು ನಾವು ಮುಂದುವರಿಸಬೇಕಾಗಿದೆ. 3ನೇ ಪದ್ಯ ಹೀಗುಂಟು: ನಿರುಪಮಾನಂದಾತ್ಮಭವ ನಿರ್ಜರಸಭಾ ಸಂಸೇವ್ಯ ರುಜುಗಣದರಸೆ ಸತ್ವಪ್ರಚುರ ವಾಣೀಮುಖ ಸರೋಜೇನ ಗರುಡಶೇಷ ಶಶಾಂಕ ಜಲಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಂ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ ಅಂತ 3ನೇ ಪದ್ಯದಲ್ಲಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿಕೊತಾರೆ ಜಗನ್ನಾಥದಾಸರು. ನಿರುಪಮಾನಂದಾತ್ಮಭವ ಅಂತ ಮೊದಲನೇ ವಿಶೇಷಣ. ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಪಾಲಿಪುದು ಸನ್ಮತಿಯ, ಯಾವುದೇ ಕಾರ್ಯ ಜ್ಞಾನಪೂರ್ವಕವಾಗಿ ಆಗಬೇಕು, ಆಗ ಆ ಕಾರ್ಯ ಪರಿಪೂರ್ಣ ಫಲ ಕೊಡ್ಲಿಕ್ಕೆ ಕಾರಣ ಆಗ್ತದೆ. ಜ್ಞಾನವೇ ಇಲ್ಲ, ಯಾವ ಕಾರ್ಯ ಮಾಡಲಿಕ್ಕೆ ಆಗದು. ಹಾಗಾಗಿ ತಾನು ಮಾಡುವ ಈ ಹರಿಕಥಾಮೃತ ಸಾರ ಗ್ರಂಥ ರಚನೆ, ಇದಕ್ಕೆ ಬೇಕಾದ ಜ್ಞಾನ ಸನ್ಮತಿ ಅಂತಾರೆ. ಸನ್ಮತಿಯ ಪಾಲಿಪುದು ಅಂತ ಒಳ್ಳೆ ನಿರ್ದುಷ್ಟವಾದ ಜ್ಞಾನವನ್ನು ನೀನು ನಮಗೆ ಅನುಗ್ರಹಿಸಬೇಕು. ಜ್ಞಾನದಲ್ಲಿ ನಿರ್ದುಷ್ಟತೆ, ಅಂತಹ ದೋಷರಹಿತವಾದ ಜ್ಞಾನವನ್ನು ಕೊಟ್ಟು ನನ್ನ ಈ ಹರಿಕಥಾಮೃತ ಸಾರ ಗ್ರಂಥ ರಚನೆಯ ಕಾರ್ಯಕ್ರಮ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗುವಂತೆ ಅನುಗ್ರಹಿಸಬೇಕು ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊತಾರೆ. ಎಂಥವರವರು ಬ್ರಹ್ಮದೇವರು ಅನ್ನೋದಕ್ಕೆ ಹಿಂದಿನ ವಿಶೇಷಣಗಳಿಂದ ಅವರನ್ನು ಸ್ತೋತ್ರ ಮಾಡುತ್ತಾರೆ. ನಿರುಪಮಾನಂದ ಆತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದ ಅರಸೆ ಸತ್ವಪ್ರಚುರ ವಾಣೀಮುಖ ಸರೋಜೇನ ಗರುಡಶೇಷ ಶಶಾಂಕ ದಲಶೇಖರರ ಜನಕ ಜಗದ್ಗುರುವೆ. ಇಷ್ಟು ವಿಶೇಷಣಗಳನ್ನು ಕೊಡ್ತಾರೆ ಬ್ರಹ್ಮದೇವರಿಗೆ. ಇಂತಹ ನಿನ್ನ ತ್ವಚ್ಚರಣಗಳಿಗೆ ಅಭಿವಂದಿಸುವೆ, ನಿನ್ನ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅಭಿವಂದಿಸುವೆ ಅಂತ. ಅಭಿವಂದಿಸುವುದು ಅಂದರೆ ವದಿ ಅಭಿವಾದನ ಸ್ತುತ್ಯೋಹೋ ಅಂತ. ನಮಸ್ಕಾರ ಅಲ್ಲ, ನಮಸ್ಕಾರ ಬರೀ ಆ್ಯಕ್ಷನ್ನಿಂದ ಮಾಡಬಹುದು. ವಂದನ ಹಾಗಿಲ್ಲ. ವಂದನೆ ಮಾಡುವಾಗ ಯಾರಿಗೆ ನಾವು ನಮಸ್ಕಾರ ಮಾಡುತ್ತಾ ಇದ್ದೇವೋ ಅವರ ಗುಣಚಿಂತನೆ ಮನಸ್ಸಿನಲ್ಲಿರಬೇಕು, ಅದು ಬಾಯಲ್ಲಿ ಬರ್ತಿರಬೇಕು. ಮನಸ್ಸಿನಲ್ಲಿ ಅವರ ಮಹಾತ್ಮ್ಯ ಜ್ಞಾನ ಇರಬೇಕು, ಬಾಯಲ್ಲಿ ಅವರ ಸ್ತೋತ್ರ ಹೇಳ್ತಾ ಇರಬೇಕು, ಕೈ ಆ್ಯಕ್ಷನ್ ಮಾಡ್ತಿರ್ಬೇಕು. ಇದು ವಂದನ ಅಂದರೆ. ಅಭಿವಂದನ ಅಂತ ಇರಬೇಕು. ಅಭಿವಂದಿಸುವೆ, ನಿನ್ನ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ನಿನ್ನ ಸ್ತೋತ್ರ ಹೇಳ್ತಾ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಹೀಗೆ ಅಭಿವಾದನ ಎನ್ನುವುದಾಗಿ ಅದನ್ನು ಕರೀತಾರೆ. ಇಂತಹ ರೀತಿ ಅಂದರೆ ಒಳ್ಳೆ ರೀತಿಯಲ್ಲಿ ನಿನ್ನ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ನಿನ್ನನ್ನು ಸ್ತೋತ್ರ ಮಾಡ್ತಾ ನಿನಗೆ ನಮಸ್ಕರಿಸ್ತಾ ಇದ್ದೇನೆ. ನನಗೆ ಒಳ್ಳೆ ಜ್ಞಾನ ಕೊಡು. ಯಾಕೆ ಜ್ಞಾನ ಇಲ್ಲ ಅಂದರೆ ಗ್ರಂಥ ರಚನಾ ಕಾರ್ಯ ನಡೆಯಲಾರದು. ಕಾರಣ ಇಂತಹ ಗ್ರಂಥ ರಚನೆ ಆಗಬೇಕಾಗಿದೆ. ಅದಕ್ಕೆ ಬೇಕಾದ ನಿರ್ದುಷ್ಟವಾದ ಜ್ಞಾನ ಸಂಪತ್ತನ್ನು ನನಗೆ ಕೊಟ್ಟು ಅನುಗ್ರಹಿಸುವಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಂಥವರು ನೀವು ಅಂದರೆ ನಿರುಪಮ ಆನಂದ. ಬ್ರಹ್ಮದೇವರ ಆನಂದಕ್ಕೆ ಸಮಾನವುಳ್ಳ ಚೇತನ ಇನ್ನೊಂದಿಲ್ಲ. ಶಾಸ್ತ್ರದಲ್ಲಿ ಹೇಳಿದಂತೆ ನಿರುಪಮಾನ ಶತಾನಂದ ಅಂತಲೇ ಬ್ರಹ್ಮದೇವರಿಗೆ ಒಂದು ಹೆಸರು, ಶತಾನಂದ ಅಂತ. ಸಾಧಕರಾದ ಚೇತನ ಪ್ರಪಂಚದಲ್ಲಿ ಬ್ರಹ್ಮದೇವರಷ್ಟು ಎತ್ತರದ ಸಾಧನೆ ಮಾಡುವ ಚೇತನ ಇನ್ನೊಂದಿಲ್ಲ. ಅಷ್ಟು ಎತ್ತರದ ಅಪಾರವಾದ ಸಾಧನೆ ಮಾಡ್ತಾನೆ. ಆದ್ದರಿಂದಾಗಿ ಮೋಕ್ಷದಲ್ಲಿ ಅಷ್ಟು ಅಪಾರವಾದ ಆನಂದವನ್ನು ಪಡೀತಾನೆ.
ಬ್ರಹ್ಮದೇವರು ಮೋಕ್ಷದಲ್ಲಿ ಎಷ್ಟು ಆನಂದವನ್ನು ಪಡೆಯುತ್ತಾರೋ ಅಷ್ಟು ಆನಂದವನ್ನು ಉಳಿದು ಯಾವ ಚೇತನೂ ಪಡೆಯಲಾರ. ಕಾರಣ ನಿರೂಪಮ ಆನಂದ. ನೀವು ತೈತ್ತರೀಯ ಉಪನಿಷತ್ತಿನಲ್ಲಿ ಆನಂದದ ತಾರತಮ್ಯವನ್ನು ಹೇಳ್ತಾ ಯಾರ್ಯಾರ ಆನಂದ ಎಷ್ಟು 100 ಪಟ್ಟು ಹೆಚ್ಚು 100 ಪಟ್ಟು ಹೆಚ್ಚು 100 ಪಟ್ಟು ಹೆಚ್ಚು ಅವರಿಗಿಂತ ಇವರು 100 ಪಟ್ಟು ಹೆಚ್ಚು ಅಂತ ಆ ಆನಂದದ ತಾರತಮ್ಯವನ್ನು ಹೇಳ್ತಾ ಕಡೆಗೆ ಬ್ರಹ್ಮದೇವರ ಆನಂದ, ಅದಕ್ಕೆ ಸರಿಸಾಟಿಯಾದ ಆನಂದವನ್ನು ಅನುಭವಿಸುವ ಚೇತನ ಇನ್ನೊಂದಿಲ್ಲ ಅನ್ನುವಂತೆ ಉಪನಿಷತ್ತಿನಲ್ಲಿ ನಿರ್ಣಯ ಮಾಡಿ ಕೊಡ್ತಾರೆ. ಕಾರಣ ಇಂತಹ ಅಪಾರವಾದ ಸಾಧನೆ ಮಾಡಿ ಭಗವಂತನ ಅಪಾರವಾದ ನಿರುಪಮವಾದ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷದಲ್ಲಿ ಅಸದೃಶವಾಗಿರತಕ್ಕಂತಹ ಆನಂದವನ್ನು ಪಡೆಯತಕ್ಕಂತಹ ವಿಶಿಷ್ಟ ಚೇತನ ಅಂದರೆ ಅದು ಬ್ರಹ್ಮದೇವರು. ಆದ್ದರಿಂದ ಅವರ ಆನಂದದ ಸರಿಸಾಟಿಯುಳ್ಳ ಆನಂದವನ್ನು ಅನುಭವಿಸುವ ಇನ್ನೊಂದು ಚೇತನ ಪ್ರಪಂಚದಲ್ಲೇ ಇಲ್ಲ. ಕಾರಣ ಅವರನ್ನು ನಿರೂಪಮ ಆನಂದ ಅಂತಾರೆ. ನಿರೂಪಮ ಅಂದರೆ ಸದೃಶ ಇಲ್ಲದ ಅಸದೃಶವಾದ ಆನಂದವನ್ನು ಹೊಂದತಕ್ಕಂತಹ ದೊಡ್ಡ ಯೋಗ್ಯತೆ ಬ್ರಹ್ಮದೇವರದು ಅನ್ನುವಂತೆ ಅವರನ್ನು ನಿರುಪಮ ಆನಂದ ಅಂತಾರೆ. ಆತ್ಮಭವ. ಆತ್ಮಭವ ಅಂದರೆ ಅಜ ಅಂತ ಬ್ರಹ್ಮದೇವರಿಗೆ ಹೆಸರು. ಅಜ ಅಂದರೆ ಆತ್ಮಭವ, ಭಗವಂತನಿಂದ ಮಾತ್ರ ಸೃಷ್ಟಿ ಅವರಿಗೆ. ಉಳಿದೆಲ್ಲ ದೇವತೆಗಳು ಪರಮಾತ್ಮನಿಂದ ಸೃಷ್ಟರಾದರೂ ಕೂಡ ಮತ್ತೆ ಬೇರೆ ಬೇರೆ ಅಧಿಷ್ಠಾನದಿಂದ ದೇವತೆಗಳಿಗೆ ಉತ್ಪತ್ತಿ ಉಂಟು. ಆದರೆ ಬ್ರಹ್ಮದೇವರಿಗೆ ಪರಮಾತ್ಮನ ನಾಭಿಕಮಲದಿಂದ ಉತ್ಪತ್ತಿಯಾದ ನಂತರದಲ್ಲಿ ಮತ್ತೊಂದು ಸಲ ಹುಟ್ಟಿದರು ಅಂತಿಲ್ಲ ಅವರು. ಇದಕ್ಕೆ ಅವರನ್ನು ಆತ್ಮಭವ ಅಂತ ಕರೀತಾರೆ. ಎಲ್ಲರೂ ಆತ್ಮಭವರೇ, ಆದರೆ ಮತ್ತೆ ಬೇರೆ ಬೇರೆ ಅಧಿಷ್ಠಾನದಿಂದ ಅದಿತಿಯಲ್ಲಿ ಹುಟ್ಟಿದ್ದುಂಟು, ಸ್ವಯಂಭವ ಮನುವಿನಿಂದ ಹುಟ್ಟಿದ್ದುಂಟು, ದೇವತೆಗಳು ಬೇರೆ ಬೇರೆ ಅಧಿಷ್ಠಾನದಿಂದ ಅವತಾರ ಮಾಡಿ ಬರೋದುಂಟು. ಹೀಗೆ ಮತ್ತೆ ಮತ್ತೆ ದೇವತೆಗಳಿಗೆ ಅವತಾರ ಮಾಡಿ ಬರುವ ಪ್ರಸಂಗಗಳಿದೆ. ಮತ್ತೆ ಮತ್ತೆ ಹುಟ್ಟು ಉಂಟು, ಆದರೆ ಹುಟ್ಟಿಲ್ಲದ ಕೇವಲ ಪರಮಾತ್ಮನಿಂದ ಮಾತ್ರ ಹುಟ್ಟಿದ್ದು ಮತ್ತೆ ಎಂದು ಬೇರೆ ಯಾರ ಕಡೆಯಿಂದಲೂ ಹುಟ್ಟಿಲ್ಲದೆ ಇರತಕ್ಕಂತಹ ಸ್ವರೂಪ ಅದು ಬ್ರಹ್ಮದೇವರದು. ಆದ್ದರಿಂದ ಅವರನ್ನು ಅಜ ಅಂತ ಕರೀತಾರೆ. ಆ ಅರ್ಥದಲ್ಲಿ ಆತ್ಮಭವ, ಆತ್ಮ ಅಂದರೆ ಪರಮಾತ್ಮ, ಆ ಪರಮಾತ್ಮನಿಂದ ಹುಟ್ಟಿದವ, ಮತ್ತೆ ನಿಮಗೆ ಹುಟ್ಟಿಲ್ಲ, ಅವತಾರವೇ ಇಲ್ಲ. ಬ್ರಹ್ಮದೇವರಿಗೆ ಯಾವ ಕಾಲಕ್ಕೂ ಅವತಾರವೇ ಇಲ್ಲ, ಉಳಿದ ದೇವತೆಗಳು ಅವತಾರ ಮಾಡಿ ಬರಲಿಕ್ಕುಂಟು. ಆದ್ದರಿಂದ ಅವರನ್ನು ಆತ್ಮಭವ ಅಂತ ಕರೀತಾರೆ. ನಿರೂಪಮ ಆನಂದ, ಆತ್ಮಭವ ಎರಡು ವಿಶೇಷಣಗಳು. ಅಥವಾ ನಿರುಪಮಾನಂದ ಆತ್ಮಭವ ಅಂತ ಒಂದೇ ಶಬ್ದ ಮಾಡಿಬಿಡ್ಬೋದು. ಅದನ್ನು ನಿರುಪಮಾನಂದ ಅನ್ನುವಾಗ ಪರಮಾತ್ಮ, ಅಸದೃಶವಾದ ಆನಂದ ಅದು ಪರಮಾತ್ಮನದು. ಪರಮಾತ್ಮನಷ್ಟು ಆನಂದ ಯಾರಿಗುಂಟು? ಅಂತಹ ಅನಂತವಾದ ಆನಂದ ಸ್ವರೂಪ ಭಗವಂತ. ಅಂತಹ ಆನಂದ ಸ್ವರೂಪನಾದ ಭಗವಂತನಿಂದ ಹುಟ್ಟಿದವ, ಆದ್ರಿಂದಲೇ ನೀ ನಿರುಪಮ ಆನಂದ ಅನ್ನುವ ಅರ್ಥದಲ್ಲಿಯೂ ಕೂಡ ಅದನ್ನು ನಾವು ನಿರುಪಮ ಆನಂದ ಆತ್ಮಭವ ಅಂತ ಒಂದೇ ವಿಶೇಷಣವಾಗಿ ಕೂಡ ನೋಡಬಹುದು. ನಿರುಪಮ ಆನಂದ ಆತ್ಮಭವ ಅಂತ ಎರಡು ವಿಶೇಷಣ. ಅಥವಾ ನಿರುಪಮಾನಂದನಾದ ಪರಮಾತ್ಮ, ಆತ್ಮ ಏನಿದ್ದಾನೆ ಪರಮಾತ್ಮ, ಅವನಿಂದ ಹುಟ್ಟಿದವ ನೀನು ಅನ್ನುವಂತೆಯೂ ಕೂಡ ಒಂದೇ ವಿಶೇಷಣವಾಗಿ ಅದನ್ನು ನಾವು ನೋಡಬಹುದಾಗಿದೆ. ಇನ್ನು ನಿರ್ಜರ ಸಭಾ ಸಂಸೇವ್ಯ, ಇಷ್ಟು ದೊಡ್ಡ ಸಾಧನೆ ಮಾಡಿದ ಚೇತನ ಇನ್ನೊಂದಿಲ್ಲ. ಆದ್ದರಿಂದಾಗಿ ದೇವತೆಗಳಲ್ಲಿಯೂ ಕೂಡ ಇವರಿಗೆ ಸರಿಸಾಟಿಯಾದ ದೇವತೆಗಳಿಲ್ಲ. ಕಾರಣ ನಿರ್ಜರ ಸಭಾ ಸಂಸೇವ್ಯ ಅಂತ ಕರೀತಾರೆ ಅವರು. ನಿರ್ಜರರು ಅಂದರೆ ದೇವತೆಗಳು, ಅಮರ ನಿರ್ಜರಾಹ ಅಂತ ದೇವತೆಗಳನ್ನು ನಿರ್ಜರರು ಅಂತ. ಅವರಿಗೆ ಮುಪ್ಪಿಲ್ಲ, ಕಲ್ಪ ಅಂತ ಸಾಧನೆ ಮಾಡತಕ್ಕಂತಹ ದೇಹ ಅವರದ್ದು. ಆದ್ದರಿಂದ ಅವರಿಗೆ ಮುಪ್ಪಿಲ್ಲ, ಆದ್ದರಿಂದ ಅವರನ್ನು ನಿರ್ಜರರು ಅಂತ ಕರೀತಾರೆ. ಇಂತಹ ನಿರ್ಜರರ ಸಭೆ, ದೇವತೆಗಳ ಸಭೆಯಲ್ಲಿ ನೀನು ಸೇವೆಯಾಗಿದ್ದೀರಿ. ಎಲ್ಲ ದೇವತೆಗಳು ನಿನ್ನನ್ನು ಸೇವಿಸ್ತಾರೆ, ಎಲ್ಲ ದೇವತೆಗಳು ನಿನ್ನನ್ನು ಪೂಜಿಸುತ್ತಾರೆ, ಎಲ್ಲ ದೇವತೆಗಳಿಂದ ನೀನು ಪೂಜ್ಯನಾಗಿರತಕ್ಕಂಥವನಾಗಿದ್ದೀರಿ ಅನ್ನುವ ರೀತಿಯಲ್ಲಿ ನೀವು ದೇವೋತ್ತಮರು ಅನ್ನುವ ಅರ್ಥದಲ್ಲಿ ಅವರನ್ನು ನಿರ್ಜರ ಸಭಾ ಸಂಸೇವ್ಯ ಅಂತ ಸ್ತೋತ್ರ ಮಾಡ್ತಾರೆ. ರುಜುಗಣದ ಅರಸೆ. ರುಜುಗಣ ಅಂತ ಏನಿದು ರುಜುಗಣ? ಅದಕ್ಕೆ ಇವರು ಯಾಕೆ ಅರಸರು? ಯಾವುದದು ರುಜುಗಣ ಅಂದರೆ, ದೇವತೆಗಳಲ್ಲಿ ಅನೇಕ ಗಣದೇವತೆಗಳಿದ್ದಾರೆ. ವಸುಗಣ, ಆದಿತ್ಯಗಣ, ಮರುದ್ಗಣ, ರುದ್ರಗಣ, ಹೀಗೆ ಅನೇಕ ಗಣದೇವತೆಗಳಿದ್ದಾರೆ. ಅದೇ ರೀತಿ ರುಜುಗಣ ಅಂತ ಒಂದು
100 ಜನರ ಒಂದು ಗುಂಪರು. ಆದಿತ್ಯ ಗಣದಲ್ಲಿ 12 ಜನ, ವಸುಗಣದಲ್ಲಿ 8 ಜನ, ರುದ್ರಗಣದಲ್ಲಿ 11 ಜನ, ಮರುದ್ಗಣದಲ್ಲಿ 49 ಜನ, ಹಾಗೆ ಋಜುಗಣದಲ್ಲಿ 100 ಜನ. 100 ಜನರ ಒಂದು ಗುಂಪು. ಏನಿವರ ಸ್ವರೂಪ ಅಂದರೆ, ಬ್ರಹ್ಮ ಪದವಿಗೆ ಬರಲಿಕ್ಕೆ ಯಾವ ಚೇತನನಿಗೆ ಯೋಗ್ಯತೆ ಇದೆಯೋ ಅಂತಹ ಯೋಗ್ಯತೆಯುಳ್ಳ ಚೇತನ ಅದು ಋಜುಗಣದಲ್ಲಿ ಸೇರ್ತದೆ. ಆ 100 ಜನ ಏನಿದ್ದಾರೆ ಅವರು ಕಲ್ಪದಲ್ಲಿ ಮುಂದೆ ಸಾಧನೆಯನ್ನು ಮಾಡ್ತಾ ಮಾಡ್ತಾ 99 ಕಲ್ಪ ಸಾಧನೆಯ ನಂತರದಲ್ಲಿ 100ನೇ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಆ ಚೇತನ ಬರ್ತಾನೆ. ಆ 100 ಜನರು ಏನಿದ್ದಾರೆ ಅವರನ್ನು ಋಜುಗಣಸ್ಥರು ಅಂತ ಕರೀತಾರೆ. ಅಂತಹ ಋಜುಗಣದಲ್ಲಿ ನೀವು ಸೇರಿದ್ದು 99 ಕಲ್ಪಗಳ ಕಾಲ ದಿವ್ಯವಾದ ಸಾಧನೆಯನ್ನು ಮಾಡಿ ಈ 100ನೇ ಕಲ್ಪದಲ್ಲಿ ಈಗ ಬ್ರಹ್ಮ ಪದವಿಯನ್ನು ನೀವು ಆಳ್ತಾ ಇದ್ದೀರಿ. ಅದರಿಂದ 99 ಜನರು ಅವರಿಗೆ ಅರಸ. ನೀನು ಹಿರಿಯ, ಇಷ್ಟು ದೊಡ್ಡ ಸಾಧನೆ ಮಾಡಿದ ಹಿರಿಯ ಚೇತನ ನೀನು. ಋಜುಗಣದಲ್ಲಿಯೇ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥವನಾಗಿದ್ದೀರಿ ಅನ್ನುವಂತೆ ಋಜುಗಣದ ಅರಸೆ ಅಂತ ಅವರನ್ನು ಸ್ತೋತ್ರ ಮಾಡ್ತಾರೆ. ಸತ್ವಪ್ರಚುರ ಅಂದರೆ ತ್ರಿಗುಣಾತ್ಮಕವಾದದ್ದು. ಇಡೀ ಪ್ರಪಂಚ ಸಮಸ್ತ ಚೇತನರಿಗೂ ಕೂಡ ತ್ರಿಗುಣಗಳ ಸಂಬಂಧ ಉಂಟು. ನಿನ್ನೆ ನಾವು ನೋಡಿದ್ದೇವೆ, ತ್ರಿಗುಣ ಸಂಬಂಧ ಇಲ್ಲದವರು ಇಬ್ಬರೇ. ತ್ರಿಗುಣಾಭಿಮಾನಿಯಾದ ಲಕ್ಷ್ಮೀದೇವಿ, ಅವಳಿಗೆ ಒಡೆಯನಾಗಿರತಕ್ಕಂತಹ ನಾರಾಯಣ, ಇವರಿಬ್ಬರು ಮಾತ್ರ ತ್ರೈಗುಣ್ಯ ವರ್ಜಿತರು. ತ್ರಿಗುಣದ ಅಭಿಮಾನವಾದರೂ ಲಕ್ಷ್ಮೀದೇವಿಗೆ ಉಂಟು, ಪರಮಾತ್ಮನಿಗೆ ಅದೂ ಇಲ್ಲ. ಅವನೊಬ್ಬನೇ ತ್ರಿಗುಣ ವರ್ಜಿತನಾಗಿರತಕ್ಕಂಥವ. ಆದರೆ ಉಳಿದಂತೆ ಎಲ್ಲ ಚೇತನರು ಕೂಡ ತ್ರಿಗುಣದಿಂದ ಬದ್ಧರಾಗಿರತಕ್ಕಂಥವರು. ಆದ್ದರಿಂದ ಬ್ರಹ್ಮದೇವರು ಕೂಡ ತ್ರಿಗುಣ ಬದ್ಧರೇ. ಆದರೆ ಸತ್ವಪ್ರಚುರ, ಸತ್ವಗುಣ ಪ್ರಧಾನವಾಗಿರತಕ್ಕಂಥದ್ದು. ರಜೋಗುಣ ತಮೋಗುಣದ ಸಂಬಂಧ ಉಂಟಂದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಅದು ಇಲ್ಲದೇ ಇಲ್ಲ, ಉಂಟು, ಕೇವಲ ಸತ್ವ ಅಂತಿಲ್ಲ. ಆದರೆ ರಜೋಗುಣ ತಮೋಗುಣಗಳ ಸಂಬಂಧ, ಅದರಿಂದ ಆಗಬೇಕಾದ ವಿಕಾರಗಳಾಗಲಿ ಅದು ಯಾವ ವಿಕಾರಗಳು ನಿಮಗಿಲ್ಲ ಅನ್ನುವ ಅರ್ಥದಲ್ಲಿ ಸತ್ವಪ್ರಚುರ ಎನ್ನುವುದಾಗಿ ಅವರನ್ನು ಸ್ತೋತ್ರ ಮಾಡ್ತಾರೆ. ವಾಣಿ ಮುಖ ಸರೋಜೇನ ಅನ್ನುವ ಒಂದು ವಿಶಿಷ್ಟ ವಿಶೇಷಣವನ್ನು ಕೊಡ್ತಾರೆ. ವಾಣಿ ಅಂದರೆ ಸರಸ್ವತೀ ದೇವಿ. ಅಂತಹ ಸರಸ್ವತೀ ದೇವಿಯ ಮುಖ ಸರೋಜ, ಮುಖಕಮಲ, ಸರಸ್ವತಿಯ ಮುಖಕಮಲ. ಆ ಮುಖಕಮಲಕ್ಕೆ ನೀವು ಸೂರ್ಯನಂತೆ ಇದ್ದೀರಿ ಅಂತ ಅದರ ಅರ್ಥ. ಅಂದ್ರೇನು? ಭೂಮಿಯಲ್ಲಿ ಸರೋವರದಲ್ಲಿ ಎಲ್ಲಿಯೋ ಕಮಲ ಇರ್ತದೆ, ಎಲ್ಲಿಯೋ ಆಕಾಶದಲ್ಲಿ ಸೂರ್ಯೋದಯ ಆಗ್ತದೆ. ಸೂರ್ಯೋದಯ ಆದ ತಕ್ಷಣ ಕಮಲ ಅರಳುತ್ತದೆ. ಸೂರ್ಯನಿಗೂ ಕಮಲಕ್ಕೂ ಅಷ್ಟು ಅವಿನಾಭಾವ ಸಂಬಂಧ. ಸೂರ್ಯೋದಯ ಆದರೆ ಕಮಲ ಅರಳಿಬಿಡುತ್ತದೆ. ಹಾಗೆ ಸರಸ್ವತೀ ದೇವಿಯ ಮುಖಕಮಲ ಅರಳಲಿಕ್ಕೆ ಕಾರಣರಾಗಿ ನೀವಿದ್ದೀರಿ, ಸೂರ್ಯನಂತೆ ಇದ್ದೀರಿ ಆ ಮುಖಕಮಲಕ್ಕೆ ಅನ್ನುವರಾಗಿ ಹೇಳ್ತಾ ಅವರ ಅವಿನಾಭಾವ ಸಂಬಂಧ. ನಿಮ್ಮ ಪ್ರೀತಿ ದಾಂಪತ್ಯ ಅನ್ನತಕ್ಕಂಥದ್ದು ನಿಯತವಾಗಿರತಕ್ಕಂತಹ ದಾಂಪತ್ಯ ನಿಮ್ಮದು ಅನ್ನುವ ಅರ್ಥದಲ್ಲಿ ಆ ರೀತಿಯಾದ ವಿಶೇಷಣವನ್ನು ಕೊಟ್ಟು ಆ ಸರಸ್ವತಿ ದೇವಿಗೂ ಬ್ರಹ್ಮದೇವರಿಗೂ ಅಪಾರವಾದ ಪ್ರೀತಿಯ ಸಂಬಂಧ, ಅವಿನಾಭಾವ ಸಂಬಂಧ, ನಿಯತ ದಾಂಪತ್ಯ, ಇದನ್ನೆಲ್ಲ ಆ ವಿಶೇಷಣದಿಂದ ಸ್ತೋತ್ರ ಮಾಡುತ್ತಾ ಇದ್ದಾರೆ. ವಾಣಿ ಮುಖ ಸರೋಜೇನ. ಇಲ್ಲಿ ಒಂದು ವಿಶೇಷ ಉಂಟು. ಅದನ್ನು ನಾವು ಈ ವಿಶೇಷಣಗಳನ್ನು ಕೊಟ್ಟಲ್ಲಿ ಒಂದು ವಿಶೇಷ ಅರ್ಥವನ್ನು ನಾವು ತಿಳಿಯಬೇಕಾದ ಒಂದು ವಿಚಾರ ಇಲ್ಲಿ ಉಂಟು. ಏನು ಅಂದರೆ, ಇಷ್ಟು ವಿಶೇಷಣಗಳ ಅವಶ್ಯಕತೆ ಉಂಟೆ? ಇಷ್ಟು ವಿಶೇಷಣಗಳನ್ನು ಕೊಟ್ಟಿದ್ದಾರೆ ಬ್ರಹ್ಮದೇವರನ್ನು ಸ್ತೋತ್ರ ಮಾಡುವಾಗ. ಯಾವುದಾದ್ರೂ ಒಂದು ವಿಶೇಷಣದಿಂದ ಹೇಳಿದರೆ ಸಾಕು, ಇಷ್ಟು ವಿಶೇಷಣಗಳ ಅವಶ್ಯಕತೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಅದನ್ನು ಚಮತ್ಕಾರದಿಂದ ವ್ಯಾಖ್ಯಾನಕಾರರು ನಮಗೆ ಇಷ್ಟು ವಿಶೇಷಣಗಳ ಬಗ್ಗೆ ಒಂದು ವಿಶೇಷವಾಗಿರತಕ್ಕಂತಹ ಅರ್ಥ ಬರುವಂತೆ ನಮಗೊಂದು ಕಲ್ಪನೆಯನ್ನು ಕೊಡ್ತಾರೆ. ಯಾವಾಗಲೂ ಒಂದು ಲಕ್ಷಣವನ್ನು ಹೇಳಬೇಕಾದರೆ ಆ ಲಕ್ಷಣ ಅದು ಅಸಾಧಾರಣವಾಗಿರಬೇಕು, ಅದನ್ನೇ ಲಕ್ಷಣ ಅಂತ ಕರೀತಾರೆ. ದೃಷ್ಟಾಂತಕ್ಕೆ ಗೋವಿನ ಲಕ್ಷಣ ಏನು ಅಂತ ಕೇಳಿದರೆ, ಕೋಡಿದ್ದದ್ದು ಗೋವು ಅಂತ ಹೇಳಿದರೆ, ಕೋಡು ಎಮ್ಮೆಗೂ ಉಂಟು. ಅದರಿಂದ ಅದರ ಅಸಾಧಾರಣ ಧರ್ಮ ಅದು ಆಗಲ್ಲ. ಅದಕ್ಕೆ ಅದರ ಅಸಾಧಾರಣ ಧರ್ಮ ಗಂಗೆದೊಗಲು, ಶಾಸ್ನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸ್ನಾಸ್ನ ಇರಬೇಕು, ಅದಕ್ಕೆ ಆ ಗಂಗೆದೊಗಲು ಇದ್ದರೆ ಅದು ಅದರ ಅಸಾಧಾರಣ ಧರ್ಮ. ಹಾಗೆ ಹೇಳಿದ ಲಕ್ಷಣ ಅದು ಬೇರೆ ಪದಾರ್ಥದಲ್ಲಿ ಬಂದರೆ
ಶಾಸ್ತ್ರದಲ್ಲಿ ಅದನ್ನು ಅತಿವ್ಯಾಪ್ತಿ ಅಂತ ದೋಷ ಹೇಳ್ತಾರೆ. ಗೋವಿಗೆ ಕೋಡು ಉಳ್ಳದ್ದು ಗೋವು ಅಂತ ಹೇಳಿಬಿಟ್ರೆ ಗೋವು ಆ ಕೋಡು ಎಮ್ಮೆಯಲ್ಲಿಯೂ ಬಂತು, ಆ ಲಕ್ಷಣ ಅತಿವ್ಯಾಪ್ತವಾಯಿತು ಅಂತ ದೋಷ ಹೇಳ್ತಾರೆ. ಹಾಗೆ ಲಕ್ಷಣ ಹೇಳಬೇಕಾದ್ರೆ ಅಸಾಧಾರಣ ಧರ್ಮಗಳನ್ನು ಹೇಳಬೇಕು. ಆ ಅಸಾಧಾರಣ ಧರ್ಮ ಯಾವುದೋ ಒಂದು ಧರ್ಮ ಹೇಳಿದಾಗ ಅದೇ ಅತಿವ್ಯಾಪ್ತ ಆದರೆ ಅದಕ್ಕೆ ಇನ್ನೊಂದು ಬೇರೆ ವಿಶೇಷಣ ಕೊಡಬೇಕಾಗ್ತದೆ. ಈಗ ಕೋಡಿದ್ದದ್ದು ಗೋವು, ಅದು ಎಮ್ಮೆಯಲ್ಲಿ ಅತಿವ್ಯಾಪ್ತ. ಬಾಲ ಇದ್ದದ್ದು ಗೋವು ಅಂದರೆ ಕತ್ತೆಯಲ್ಲಿಯೂ ಬಾಲ ಅದು, ಆನೆಗೂ ಬಾಲ ಉಂಟು, ಅದು ಲಕ್ಷಣ ಆಗಲಾರ. ಆದ್ದರಿಂದ ಶಾಸ್ನಾದಿಮತ್ವಂ, ಶಾಸ್ನ ಒಂದೇ ಅಲ್ಲ, ಅದಕ್ಕೆ ಗಂಗೆ ತೋಲೂ ಇರಬೇಕು, ಕೋಡೂ ಇರಬೇಕು, ಬಾಲವೂ ಇರಬೇಕು, 4 ಕಾಲೂ ಇರಬೇಕು. ಇದೆಲ್ಲ ಲಕ್ಷಣ ಇದ್ದದ್ದು ಗೋವು ಅಂತ ಹೇಳಿದಾಗ ಅದಿಷ್ಟು ಲಕ್ಷಣ ಆ ಗೋವಿನಲ್ಲಿ ಬರ್ತದೆ. ಹಾಗೆ ಲಕ್ಷಣವನ್ನು ಹೇಳ್ತಕ್ಕಂತಹದ್ದೊಂದು ಕ್ರಮ. ಅಥವಾ ಬಿಳಿ ಆದದ್ದು ಆಕಳು ಅಂತ ಹೇಳಿಬಿಟ್ರೆ ಬಿಳಿಯಾದ ಕುದುರೆಯೂ ಇರ್ತದೆ ಅಲ್ವಾ, ಅದು ಅವ್ಯಾಪ್ತ ಲಕ್ಷಣ. ಕೆಲವು ಗೋವು ಕರಿಯಾಗಿರ್ತದೆ, ಅಲ್ಲ ಇದು ಬಿಳಿ ಇಲ್ಲ, ಇದು ಗೋವಲ್ಲ ಅನ್ಲಿಕ್ಕೆ ಬರಲ್ಲ, ಅದು ಗೋವೇ. ಹಾಗಾಗಿ ಅವ್ಯಾಪ್ತ ಲಕ್ಷಣ. ಎಲ್ಲ ಗೋವುಗಳಲ್ಲಿ ಆ ಲಕ್ಷಣ ಇರಬೇಕಾಗಿಲ್ಲ, ಬಿಳಿ ಆಗಿರುವಿಕೆ, ಅದು ಅವ್ಯಾಪ್ತ ಲಕ್ಷಣ ಅಂತ ಕರೀತಾರೆ. ಹಾಗೆ ಅದು ಅವ್ಯಾಪ್ತವೂ ಆಗಬಾರ್ದು, ಅತಿವ್ಯಾಪ್ತವೂ ಆಗಬಾರ್ದು. ಅಥವಾ ಇನ್ನೊಂದು ದೋಷ ಹೇಳ್ತಾರೆ ಲಕ್ಷಣಕ್ಕೆ, ಅಸಂಭವ ಲಕ್ಷಣ ಅಂತ. ಅದು ಎಂದಿಗೂ ಅದರಲ್ಲಿ ಬಂದಿರಲೇಬಾರ್ದು. 4 ಕೋಡುಗಳದ್ದು ಅಂತ ಹೇಳಿಬಿಟ್ರೆ ಅದು ಅಸಂಭವ, ಎಂದಿಗೂ ಆ ಲಕ್ಷಣ ಗೋವಿನಲ್ಲಿ ಬರೋದೇ ಇಲ್ಲ. ಹಾಗೆ ಅತಿವ್ಯಾಪ್ತ ಲಕ್ಷಣ, ಅವ್ಯಾಪ್ತ ಲಕ್ಷಣ, ಅಸಂಭವ ಲಕ್ಷಣ ಅಂತ ಲಕ್ಷಣಕ್ಕೆ ಇಷ್ಟೆಲ್ಲ ದೋಷಗಳನ್ನು ಹೇಳ್ತಾರೆ. ಕಾರಣ ಅದು ಯಾವ ದೋಷ ಬರಬಾರ್ದು. ನಿರುಪಮಾನಂದಾತ್ಮಭವ ಇಷ್ಟೇ ವಿಶೇಷಣ ಬ್ರಹ್ಮದೇವರಿಗೆ ಹೇಳಿಬಿಟ್ರೆ, ಮನ್ಮಥ ಭಗವಂತನ ಮಗ, ಅವನು ಕೂಡ ನಾರಾಯಣನ ಮಗ ಮನ್ಮಥ, ಅವನೂ ನಿರುಪಮಾನಂದಾತ್ಮಭವ ಆದ. ಈ ಲಕ್ಷಣ ಮನ್ಮಥನಲ್ಲಿ ಅತಿವ್ಯಾಪ್ತ ಆಗ್ತದೆ. ಆದ್ದರಿಂದ ನಿರ್ಜರ ಸಭಾ ಸಂಸೇವ್ಯ ಅಂತ ಹೇಳಿದರು. ದೇವತೆಗಳ ಸಭೆಯಲ್ಲಿ ನೀನು ದೇವತೆಗಳಿಂದ ಸೇವಿತನಾಗಿದ್ದಿ ಅಂತ. ಅದು ಮನ್ಮಥನಲ್ಲಿ ಆ ಲಕ್ಷಣ ಇಲ್ಲ. ಈ ನಿರ್ಜರ ಸಭಾ ಸಂಸೇವ್ಯತ್ವ ಲಕ್ಷಣ ಅದು ಮನ್ಮಥನಲ್ಲಿ ಇಲ್ಲ. ಆದ್ದರಿಂದ ಅತಿವ್ಯಾಪ್ತ ಲಕ್ಷಣ ಹೋಯಿತು. ಆದರೆ ಇನ್ನೊಂದು ರೀತಿಯಲ್ಲಿ ದೋಷ ಬರ್ತದೆ, ಎರಡೇ ವಿಶೇಷಣ ಕೊಟ್ಟರೆ. ಈ ನಿರುಪಮಾನಂದಾತ್ಮಭವ, ನಿರ್ಜರ ಸಭಾ ಸಂಸೇವ್ಯ, ಎರಡೇ ವಿಶೇಷಣ ಸಾಕು. ಮುಂದಿಂದ ಯಾಕಬೇಕು ಅಂದರೆ, ಇಂದ್ರ ಇದ್ದಾನೆ, ದೇವೇಂದ್ರ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂತದೆ ವೇದ. ಮುಖದಿಂದ ಅಗ್ನಿ ಹುಟ್ಟಿದ, ಇಂದ್ರನು ಹುಟ್ಟಿದ. ಹಾಗಾಗಿ ನಿರುಪಮಾನಂದಾತ್ಮಭವತ್ವ ಲಕ್ಷಣ ಇಂದ್ರನಲ್ಲಿ ಬಂತು. ಅವನು ನಿರ್ಜರ ಸಭಾ ದೇವತೆಗಳ ಸಭೆಯಲ್ಲಿ ಅವನು ಪೂಜ್ಯನೂ ಆಗಿದ್ದಾನೆ, ಸೇವಿತನಾಗಿದ್ದಾನೆ ದೇವತೆಗಳಿಂದ. ಆದ್ದರಿಂದ ಈ ನಿರುಪಮಾನಂದಾತ್ಮಭವ ಲಕ್ಷಣ ಮತ್ತು ನಿರ್ಜರ ಸಭಾ ಸಂಸೇವ್ಯತ್ವ ಲಕ್ಷಣ ಇದೆರಡು ಇಂದ್ರನಲ್ಲಿ ಬಂತು. ಮತ್ತೆ ಅತಿವ್ಯಾಪ್ತ ಆಯ್ತು ಲಕ್ಷಣ. ಅದಕ್ಕೋಸ್ಕರವಾಗಿ ಆ ದೋಷ ಪರಿಹಾರ ಮಾಡಲಿಕ್ಕೆ ಋಜುಗಣದ ರಸೆ ಅಂತ ವಿಶೇಷಣ ಕೊಟ್ಟರು. ಋಜುಗಣದ ಅರಸು ಇಂದ್ರನೂ ಅಲ್ಲ, ಮನ್ಮಥನೂ ಅಲ್ಲ. ಹೀಗೆ ಆ ಶಾಸ್ತ್ರದ ರೀತಿಯಲ್ಲಿ ವಿಚಾರ ಮಾಡಿದರೆ ಇಷ್ಟು ವಿಶೇಷಣಗಳು ಕೂಡ ಅತ್ಯಂತ ಸಾರ್ಥಕವಾಗಿರತಕ್ಕಂತಹ ವಿಶೇಷಣಗಳಾಗಿವೆ. ಇಲ್ಲ ಅತಿವ್ಯಾಪ್ತ ಅವ್ಯಾಪ್ತ ಲಕ್ಷಣಗಳಲ್ಲಿ ಇಲ್ಲಿ ಬಾಧಿಸುವುದು. ಕಾರಣ ಅದು ಯಾವ ದೋಷ ಬರದಂತೆ ಇಂತಹ ವಿಶಿಷ್ಟ ರೀತಿಯಲ್ಲಿ ವಿಶೇಷಣಗಳನ್ನು ಕೊಟ್ಟು ಬ್ರಹ್ಮದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಿಮ್ಮ ಪತಿಪತ್ನಿ ಭಾವ ಇದು ನಿಯತ ಸಂಬಂಧ ಅನ್ನುವುದನ್ನು ತಿಳಿಸುವಂತೆ ವಾಣಿ ಮುಖ ಸರೋಜೇನ ಅನ್ನುವ ಸರಸ್ವತಿಯ ಮುಖಕಮಲಕ್ಕೆ ಸೂರ್ಯನಂತೆ ಇದ್ದೀರಿ ಅಂತ ತಿಳಿಸುವ ಮೂಲಕ ನಿಮ್ಮಲ್ಲಿ ದಾಂಪತ್ಯದ ಅಪಾರವಾದ ಪ್ರೀತಿ, ಅದಕ್ಕೆ ಕಾರಣವಾಗಿ ನಿಯತ ಪತಿಪತಿತ್ವ ನಿಮ್ಮಲ್ಲಿ ಉಂಟು ಅನ್ನತಕ್ಕಂಥದ್ದನ್ನು ಸ್ವಾರಸ್ಯವಾಗಿ ತಿಳಿಸಿ ಹೇಳ್ತಾರೆ. ಮೋಕ್ಷದಲ್ಲಿಯೂ ಕೂಡ ಸರಸ್ವತಿ ಬ್ರಹ್ಮದೇವರೇ, ಮೋಕ್ಷ ಇಲ್ಲದ ಸಮಯದಲ್ಲಿಯೂ ಸರಸ್ವತಿ ಬ್ರಹ್ಮದೇವರೇ. ಆ ಪತಿಪತ್ನಿ ಭಾವ ಅನ್ನತಕ್ಕಂಥದ್ದು ನಿಯತವಾಗಿರತಕ್ಕಂಥದ್ದು ನಿಮಗೆ ಅನ್ನುವ ಅರ್ಥದಲ್ಲಿ ಆ ವಿಶೇಷಣದಿಂದ ಈ ಅರ್ಥವನ್ನು ಹೊಳಿಸ್ತಾ ಇದ್ದಾರೆ ಜಗನ್ನಾಥದಾಸರು. ಮುಂದಿನ ವಿಶೇಷಣಗಳುಂಟು. ಗರುಡ ಶೇಷದ ಶಶಾಂಕ ದಲಶೇಖರರ ಜನಕ ಜಗದ್ಗುರುವೆ ಸ್ವಚ್ಚರಣಗಳಿಗೆ ಅಭಿವಂದಿಸುವೆ ಅನ್ನತಕ್ಕಂತಹ ವಿಶೇಷಣಗಳನ್ನು ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ಯ